ನಮಸ್ಕಾರ ಬಂಧುಗಳೇ. ಪಿ ಎಂ ಪಿಚರಲ್ಜಿ ರಿಸರ್ಚ್ ಸೆಂಟರ್ನವರ ಮತ್ತೊಂದು ವಿಡಿಯೋ ನಿಮಗೆ ತೋರಿಸಲು ನಮಗೆ ಸಂತೋಷವಾಗ್ತಾ ಇದೆ. ಅಂದರೆ ಪ್ರತಿಯೊಬ್ಬರಿಗೂ ಯಶಸ್ವಿಯಾಗಿ ಜೀವನ ನಡೆಸುವಂತಹ ವ್ಯಕ್ತಿಗಳು, ಅಂದರೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಮಾತ್ರ ಕಾಣುತ್ತಿರುವಂಥ ಜನಗಳು, ಜೀವನದಲ್ಲಿ ಸುಖವನ್ನು ಅನುಭವಿಸುತ್ತಿರುವ ಜನರು, ಅಂದರೆ ಜೀವನದಲ್ಲಿ ಅವರಿಗೆ ಕಷ್ಟಕ್ಕಿಂತಲೂ ಸಮಸ್ಯೆಗಿಂತಲೂ ಸುಖವೇ ಹೆಚ್ಚಾಗಿರುವಂಥ ವ್ಯಕ್ತಿಗಳು, ಎಲ್ಲರ ಜೊತೆಗೂ ನಗುನಗುತ್ತಾ ಇರುವಂಥ ವ್ಯಕ್ತಿಗಳು. ಅವರ ಹಸ್ತಗಳು ಯಾವ ರೀತಿ ಇರುತ್ತದೆ, ಅವರು ಯಾವ ರೀತಿಯ ಹಸ್ತಗಳು ಹೊಂದಿರುತ್ತಾರೆ, ಅವರ ಹಸ್ತದಲ್ಲಿ ಎಂತಹ ಚಿಹ್ನೆಗಳಿರುತ್ತದೆ ಅಂದರೆ ಸಾಮಾನ್ಯವಾಗಿ ಹಣ, ಸಾಕಷ್ಟು ಹಣ, ಒಳ್ಳೆಯ ಮನೆ, ಓಡಾಡೋಕ್ಕೆ ಒಳ್ಳೆಯ ವಾಹನ, ಸಾಕಷ್ಟು ಆದಾಯ, ಇದೆಲ್ಲವೂ ಇರುವಂತಹ ವ್ಯಕ್ತಿಗಳ ಹಸ್ತ ಯಾವ ರೀತಿ ಇರುತ್ತದೆ ಎಂದು ತಿಳಿಯಲು ಹೆಚ್ಚಿನ ಜನರಿಗೆ ಕುತೂಹಲ ಇರುತ್ತದೆ. ಅಂತಹ ವ್ಯಕ್ತಿಗಳ ಕೆಲವು ಲಕ್ಷಣಗಳನ್ನು ನಾನು ಇದಕ್ಕಿಂತ ಮೊದಲು ಹೇಳಿದ್ದೇನೆ. ಇನ್ನೂ ಸ್ವಲ್ಪ ಹೊತ್ತು ಮುಂದುವರೆದು ಸುಖವಾಗಿರುವಂಥ ವ್ಯಕ್ತಿಗಳು, ಹಣಕಾಸಿನಲ್ಲಿ ಅಭಿವೃದ್ಧಿಯಾಗಿರುವಂಥ ಜನಗಳು, ಶ್ರೀಮಂತಿಕೆಯನ್ನು ಅನುಭವಿಸುತ್ತಿರುವ ವ್ಯಕ್ತಿಗಳು, ಸಮಾಜದಲ್ಲಿ ಗೌರವಾನ್ವಿತರಾದ ವ್ಯಕ್ತಿಗಳು, ಹಾಗೂ ಅವರಿಗೆ ಸಮಸ್ಯೆ ಬಂದರೂ ಸುಲಭವಾಗಿ ಅದನ್ನು ಪರಿಹರಿಸಿಕೊಂಡು ಮುಂದೆ ಹೋಗುವಂತಹ, ಕಷ್ಟ ಬಂದಾಗ ಅದನ್ನು ಬಹಳ ದಿನಗಳ ಕಾಲ ಮುಂದುವರಿಸಿಕೊಂಡು ಹೋಗದೆ ಅದಕ್ಕಿಂತ ಮೊದಲೇ ಅದನ್ನು ನಿವಾರಿಸಿಕೊಂಡು ಮುನ್ನಡೆದು ತಮ್ಮ ಜೀವನವನ್ನು ಅಭಿವೃದ್ಧಿ ಪಥದತ್ತ ಸಾಗಿಸುತ್ತಿರುವಂಥ ವ್ಯಕ್ತಿಗಳ ಹಸ್ತ ಯಾವ ರೀತಿ ಇರಬಹುದು ಎಂಬುದನ್ನು ತಿಳಿಯುವುದು ಒಂಥರ ಕುತೂಹಲದ ವಿಚಾರ. ನಮ್ಮ ಹಸ್ತದಲ್ಲೂ ಅಂತಹ ಯಾವುದಾದರೂ ಚಿಹ್ನೆಗಳಿದೆಯೇ ಎಂಬುದನ್ನು ತಿಳಿದುಕೊಂಡಾಗ ಅಂತಹ ಚಿಹ್ನೆಗಳಿದ್ದರೆ ಇಂದಲ್ಲ ನಾಳೆ ನಾನೂ ಸಹ ಕಷ್ಟಗಳಿಂದ ಪಾರಾಗಿ ಸುಖವಾದ ಜೀವನ ನಡೆಸಲು ಸಾಧ್ಯ, ನನ್ನ ಕೈಯಲ್ಲೂ ಸಾಕಷ್ಟು ಹಣ ಬಂದು ಸೇರಲಿದೆ ಎಂಬ ವಿಚಾರವನ್ನು ತಿಳಿಯಬಹುದು. ಅಂತಹ ವಿಚಾರಗಳನ್ನು, ಅಂತಹ ಚಿಹ್ನೆಗಳು ಯಾವುವು, ಆ ವ್ಯಕ್ತಿಗಳ ಹಸ್ತದಲ್ಲಿ ಯಾವ ರೀತಿಯ ಚಿಹ್ನೆಗಳಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇದುವರೆಗೆ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಬಿ ಎಂ ಪಿಚರಲ್ಜಿ ರಿಸರ್ಚ್ ಸೆಂಟರ್ ಅವರು ಮಾಡಿಕೊಟ್ಟಂತಹ, ಅವರು ತಿಳಿಸಿಕೊಟ್ಟಂತಹ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಬಂದಿದ್ದೇನೆ. ಅಂತಹ ಮತ್ತೊಂದು ವಿಚಾರವನ್ನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ಅಂದರೆ ಸಾಮಾನ್ಯವಾಗಿ ಎಲ್ಲ ವಿಧದಲ್ಲೂ ಯಶಸ್ವಿ ಜೀವನ ನಡೆಸುತ್ತಿರುವ ಹಾಗೂ ಸುಖವಾಗಿರುವಂತಹ, ನಮಗೆಲ್ಲವೂ ಸಂತೋಷವಾಗಿರುವಂತೆ ತೋರುವಂತಹ, ಸಮಾಜದಲ್ಲಿ ಗೌರವ ಸಿಗುವಂತಹ ವ್ಯಕ್ತಿಗಳ ಹಸ್ತ ಹೇಗಿರುತ್ತದೆ ಎಂದು ನೋಡಬೇಕೆಂಬ ಆಸೆ ಇರುತ್ತದೆ. ಅಂತಹ ವ್ಯಕ್ತಿಗಳು ಹಣಕಾಸಿನ ವಿಷಯದಲ್ಲಿ ಸ್ವಾವಲಂಬಿಗಳಾಗಿರುತ್ತಾರೆ. ಅವರಿಗೆ ಯಾವುದೇ ವಸ್ತು ಬೇಕೆಂದರೂ ಅದನ್ನು ಕೊಂಡುಕೊಳ್ಳುವಂತಹ ಶಕ್ತಿ ಇರುತ್ತದೆ. ಸಾಮಾಜಿಕವಾಗಿ ಸಂತೋಷವಾದ ಜೀವನಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವ ಅಂತಹ ವ್ಯಕ್ತಿಗಳ ಹಸ್ತವನ್ನು ಪರಿಶೀಲಿಸುವಾಗ ನಮಗೆ ಕೆಲವು ವಿಚಾರಗಳು ತಿಳಿದು ಬರುತ್ತದೆ. ಅಂದರೆ ಅಂತಹ ವ್ಯಕ್ತಿಗಳು, ಅಂದರೆ ಆರ್ಥಿಕವಾಗಿ, ಅಂದರೆ ಹಣದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸ್ವಾವಲಂಬಿಗಳಾಗಿ, ಯಾರ ಸಹಾಯವನ್ನು ಬಯಸದೆ ತಮ್ಮ ಆದಾಯದಿಂದಲೇ ಸುಖವಾದ ಜೀವನ ನಡೆಸುವಂತಹ ಸ್ಥಿತಿಯಲ್ಲಿರುವ ಜನರ ಹಸ್ತವನ್ನು ನೋಡೋಣ. ಅದು ಹೇಗಿರುತ್ತದೆ ಎಂದು ತಿಳಿದುಕೊಳ್ಳೋಣ. ಅಂದರೆ ನಾವು ಹಲವು ವಿಧಗಳಲ್ಲಿ ಅವರ ಭಾಗ್ಯರೇಖೆಯನ್ನು ನೋಡಬೇಕಾಗುತ್ತದೆ. ಅದೇ ರೀತಿ ಇತರ ರೇಖೆಗಳನ್ನು ಪರಿಶೀಲಿಸಬೇಕಾಗುತ್ತದೆ. ಅವರ ಹಸ್ತದ ಪರ್ವಗಳನ್ನು ಸಹ ಗಮನಿಸಬೇಕಾಗುತ್ತೆ. ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಒಬ್ಬ ವ್ಯಕ್ತಿ ಯಾವ ರೀತಿಯ ಜೀವನ ನಡೆಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯ. ಅಂಥ ವಿಚಾರಗಳನ್ನು ಹೇಳುವುದಕ್ಕಿಂತ ಮೊದಲು ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ.
ಎಲ್ಲ ವಿಡಿಯೋಗಳನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈ ಕಾರ್ಯಕ್ರಮ ಆಸಕ್ತಿ, ನಂಬಿಕೆ ಇರುವವರಿಗಾಗಿ ಮಾತ್ರ. ಆಸಕ್ತಿ ಮತ್ತು ನಂಬಿಕೆ ಇಲ್ಲದಿದ್ದರೂ ಈ ವಿಡಿಯೋವನ್ನು ನೋಡುವುದು ವ್ಯರ್ಥ ಎಂಬುದನ್ನು ಹೇಳ್ತಾ, ಎಷ್ಟೋ ಜನರು ತಮ್ಮ ಭವಿಷ್ಯ ತಿಳಿಯಬೇಕು ಎಂಬುದರ ಬಗ್ಗೆ ನನಗೆ ಕೇಳ್ತಾ ಇರ್ತಾರೆ. ಅಂದರೆ ತಮ್ಮ ಭವಿಷ್ಯವನ್ನು ತಿಳಿಯಲು ಯಾರನ್ನು ಭೇಟಿಯಾಗಬೇಕು ಅಂತ ಕೇಳ್ತಾ ಇರ್ತಾರೆ. ಅಂಥವರಿಗಾಗಿ ನೀವು ಯಾರನ್ನೂ ಭೇಟಿಯಾಗದೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ನೀವು ತಿಳಿದುಕೊಳ್ಳಬಹುದು. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಅಂತಹ ಆಸಕ್ತಿ, ನಂಬಿಕೆ ಇದ್ದವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಅಥವಾ ನಮ್ಮ ಭವಿಷ್ಯ ತಿಳಿಯಬೇಕು ಎಂಬುದಾಗಿ ಬರೆದು ಕಳಿಸಿ. ಕೂಡಲೇ ನಿಮಗೆ ನಾವು ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಂಡು ನಿಮ್ಮ ಮುಂದಿನ ಜೀವನವನ್ನು ಯಾವ ರೀತಿ ನಡೆಸಿಕೊಂಡರೆ ನಿಮ್ಮ ಹಸ್ತದಲ್ಲಿರುವಂತಹ ನಿಮ್ಮ ಅದೃಷ್ಟ ಯಾವ ರೀತಿ ಇದೆ, ನಿಮ್ಮ ಮುಂದಿನ ಜೀವನ ಯಾವ ರೀತಿ ಇದೆ, ಅದಕ್ಕೆ ಏನು ಮಾಡಬೇಕು ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗುತ್ತೀರಿ, ಉತ್ತಮವಾದ ಜೀವನ ನಡೆಸಬಹುದು. ನೀವು ಸ್ವಾವಲಂಬಿಗಳಾಗಿ ಜೀವನದಲ್ಲಿ ಯಶಸ್ಸು ಕಾಣಬಹುದು, ಸಂತೋಷ ಕಾಣಬಹುದು, ಶ್ರೀಮಂತಿಗೆ ಅನುಭವಿಸಬಹುದು. ಈಗ ನಾನು ವಿಷಯಕ್ಕೆ ಬರ್ತಿದ್ದೇನೆ. ಅಂದರೆ ಎಲ್ಲ ವಿಧದಲ್ಲೂ ಅಭಿವೃದ್ಧಿ ಹೊಂದಿರುವ ಒಬ್ಬ ವ್ಯಕ್ತಿಯ ಹಸ್ತವನ್ನು ಪರಿಶೀಲಿಸುವಾಗ ನಮಗೆ ಈ ಕೆಳಗಿನ ವಿಚಾರಗಳು ತಿಳಿಬರುತ್ತದೆ. ಆ ವ್ಯಕ್ತಿಯ ಭಾಗ್ಯರೇಖೆ ಯಾವುದೇ ಕಳಂಕವಿಲ್ಲದೆ ಇರುತ್ತದೆ. ಆ ರೇಖೆಯ ಈ ಭಾಗ್ಯರೇಖೆ ಯಾವುದೇ ರೀತಿಯ ದೋಷವೂ ಇಲ್ಲದೆ, ಯಾವ ರೀತಿಯ ದೋಷಕಾರಕ ಚಿಹ್ನೆಯೂ ಇಲ್ಲದೆ, ಇದು ಕಂಕಣದಿಂದ ನೇರವಾಗಿ ಒಂದೇ ರೇಖೆಯಾಗಿ ಶನಿ ಪರ್ವಕ್ಕೆ ಬಂದಿರುತ್ತದೆ. ಅಂದರೆ ಅದು ಎಲ್ಲೂ ಕಟ್ಟಾಗಿರಬಾರದು, ಅದಕ್ಕೆ ಯಾವುದೇ ಅಡ್ಡರೇಖೆಗಳು ಬರಬಾರದು. ಯಾವುದೇ ಈ ರೀತಿ ಅಡ್ಡರೇಖೆಗಳಲ್ಲ, ಯಾವುದೇ ಮಧ್ಯೆ ಯಾವುದೇ ಅಡ್ಡರೇಖೆಗಳು. ಇದನ್ನು ಅಡ್ಡರೇಖೆ ಅಂತ ಹೇಳೋಕ್ಕಾಗಲ್ಲ. ಇದು ಜ್ಞಾನರೇಖೆ, ಇದು ಹೃದಯ ರೇಖೆ, ಅದು ಹಾಗೇ ಇರುತ್ತದೆ. ಆದರೆ ಬೇರೆ ರೀತಿಯ ಅಡ್ಡರೇಖೆಗಳು, ಈ ರೇಖೆಗಳಲ್ಲದೆ, ಈ ಬೇಸಿಕ್ ಲೈನ್ಸ್ ಅಲ್ಲದೆ ಬೇರೆ ಯಾವುದಾದರೂ ರೇಖೆಗಳು ಬರಬಾರದು. ಹಾಗಿರಬೇಕು. ಅದು ಒಬ್ಬ ಅಭಿವೃದ್ಧಿ ಪಥದಲ್ಲಿರುವಂತಹ ವ್ಯಕ್ತಿಯ ಸೂಚನೆ. ಅವನು ತನ್ನ ಕಷ್ಟಗಳನ್ನು ನಿವಾರಿಸಿಕೊಂಡು ಮುಂದೆ ಹೋಗುತ್ತಾನೆ, ಮುಂದೆ ಬೆಳೆಯುತ್ತಾನೆ, ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಾನೆ ಎಂಬುದರ ಸೂಚನೆ. ಕಂಕಣದಿಂದ ಬಂದು ಸೂರ್ಯಪರ್ವಕ್ಕೆ ಬಂದಿರುವಂಥ ಭಾಗ್ಯರೇಖೆ ಎದ್ದು ಕಾಣಿಸುವಂತಿರಬೇಕು. ಅಂದರೆ ಆ ರೇಖೆ ಎಲ್ಲಿಯೂ ತುಂಡಾಗಿರುವುದಿಲ್ಲ, ಅಥವಾ ರೇಖೆಯ ಮೇಲೆ ಕಪ್ಪು ಚುಕ್ಕೆಯಾಗಲಿ, ದೀಪವಾಗಲಿ, ಅಥವಾ ವೃತ್ತಾಕಾರದ ಚಿಹ್ನೆಯಾಗಲಿ ಕಂಡುಬರುವುದಿಲ್ಲ. ಇಂತಹ ಇಲ್ಲದೇ ಇರುವಂತಹ ಅಥವಾ ಅಡ್ಡರೇಖೆಗಳಿಲ್ಲದೇ ಇರುವಂತಹ ಆ ರೇಖೆ ಆ ವ್ಯಕ್ತಿಯ ಜೀವನದ ಯಶಸ್ಸನ್ನು ಸೂಚಿಸುತ್ತದೆ. ಈ ಗುರುಪರ್ವ ಇದೆಯಲ್ಲ, ಈ ಗುರು ಬೆರಳು ಅಂದರೆ ಇದು ತೋರು ಬೆರಳು ಕೆಳಗಿರುವಂತಹ ಈ ಪರ್ವ, ಗುರುಪರ್ವವು ಉಬ್ಬಿದಂತಿರಬೇಕು. ಅಲ್ಲಿ ಯಾವುದು, ಅಲ್ಲಿಯೂ ಸಹ ಯಾವುದೇ ದೋಷಕಾರಕ ಚಿಹ್ನೆಗಳು, ಅಂದರೆ ಇದರ ಅದೃಷ್ಟವನ್ನು ಕಿತ್ತುಕೊಳ್ಳುವಂತಹ, ಅದೃಷ್ಟವನ್ನು ಕಡಿಮೆ ಮಾಡುವಂತಹ ಯಾವುದೇ ದೋಷಫಲಕಾರಕ ಚಿಹ್ನೆಗಳು ಇರಬಾರದು. ಆಯುಷ ರೇಖೆಯು ಆಯುಷ ಗುರುಪರ್ವದಿಂದ ಇನ್ನೂ ಸ್ವಲ್ಪ ಮೇಲಿಂದ ಹೊರಟರೆ ಒಳ್ಳೆಯದು. ಗುರುಪರ್ವದಿಂದ ಹೊರಟರೆ ಹೀಗೆ, ಇದು ಆಯುಷ ರೇಖೆ, ನಿಮ್ಗೆ ಗೊತ್ತಲ್ಲ. ಗುರುಪರ್ವದಿಂದ ಹೊರಟು, ಅಂದರೆ ಗುರುಪರ್ವದ ಸಮೀಪ ಇದೆ, ಹೀಗೆ ಹೊರಟು ಚೆನ್ನಾಗಿದ್ದರೆ, ಎಲ್ಲೂ ಕಟ್ಟಾಗದೆ, ಯಾವುದೇ ಅಡ್ಡರೇಖೆಗಳಿಲ್ಲದೆ ಗುರು ಸಾಗಿರುತ್ತದೆ. ಅವರಿಗೆ ಹೆಚ್ಚಿನ ಸಂಖ್ಯೆಯ, ಹೀಗೆ ಸಾಗಿರುವುದರಿಂದ ಅವರಿಗೆ ಹೆಚ್ಚಿನ ಸಂಖ್ಯೆಯ ಆತ್ಮೀಯರಾದ ಗೆಳೆಯರು, ಬಂಧು ಮಿತ್ರರು ಎಲ್ಲರೂ ಇರುತ್ತಾರೆ. ಯಾವಾಗಲೂ ಅವರ ಬಗ್ಗೆ ಗೌರವ ತೋರುವಂತಹ ವ್ಯಕ್ತಿಗಳು ಹೆಚ್ಚಾಗಿರುತ್ತಾರೆ. ಉತ್ತಮವಾದ ಗುರುಪರ್ವ ಯಶಸ್ಸನ್ನು ತೋರಿಸುತ್ತದೆ. ಉತ್ತಮವಾದಂತಹ ಉಬ್ಬಿದಂಥ ಗುರುಪರ್ವ ಅವರ ಯಶಸ್ಸು, ಅವರ ಅಭಿವೃದ್ಧಿ, ಅವರ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ, ಯಾವ ಅಧಿಕಾರ ಸಿಗುತ್ತೆ, ಯಾವ ಉದ್ಯೋಗ ಸಿಗುತ್ತೆ ಎಂಬುದನ್ನು ಇದು ತೋರಿಸುತ್ತದೆ.
ಇವರ ಬಳಿ ಇದು ಚೆನ್ನಾಗಿರುವವರು ಇದು ಚೆನ್ನಾಗಿದ್ದರೆ ಅವರ ಬಳಿ ಇದು ಅಂದರೆ ಆಯುಷ ರೇಖೆ ಚೆನ್ನಾಗಿರಬೇಕು, ಭಾಗ್ಯರೇಖೆ ಚೆನ್ನಾಗಿರಬೇಕು, ಗುರುಪರ್ವವು ಚೆನ್ನಾಗಿರಬೇಕು, ಯಾವ ದೋಷಕಾರಕ್ಕೂ ಇಲ್ಲದೆ ಉಬ್ಬಿದಂತೆ ಕಾಣಬೇಕು. ಇಂಥವರ ಬಳಿ ಹೆಚ್ಚಿನ ಧನ ಅಂದರೆ ಹಣಕಾಸು ಶ್ರೀಮಂತಿಗೆ ಬಂದು ಸೇರುತ್ತದೆ. ಅವರಲ್ಲಿ ಇಂತಹ ವ್ಯಕ್ತಿಗಳಲ್ಲಿ ಕೆಟ್ಟ ಗುಣಗಳು ತುಂಬ ಕಡಿಮೆ ಇರುತ್ತದೆ, ಉತ್ತಮ ಗುಣಗಳು ಹೆಚ್ಚಾಗಿರುತ್ತದೆ. ಅವರು ಸಾಮಾಜಿಕವಾಗಿ ಜನಪ್ರಿಯ ವ್ಯಕ್ತಿಗಳಾಗುತ್ತಾರೆ. ಜನಪ್ರಿಯ ವ್ಯಕ್ತಿಗಳಾಗಿ ಅವರು ಹೆಚ್ಚಿನ ಧನವನ್ನು, ಜನರ ಪ್ರೀತಿಯನ್ನು ಸಂಪಾದಿಸುತ್ತಾರೆ. ಈ ಆಯುಷ ರೇಖೆ ಚೆನ್ನಾಗಿರಬೇಕು, ಯಾವುದೇ ವಾಯುಗಿರಿಗೆ ಚೆನ್ನಾಗಿರಬೇಕು. ಈ ಗುರುಪರ್ವವು ಉತ್ತಮವಾಗಿದ್ದು ಉಬ್ಬಿದಂತಿದ್ದು ಯಾವುದೇ ದೋಷಕಾರಕ ಇಲ್ಲದೇ ಇದ್ದರೆ ಆ ವ್ಯಕ್ತಿ ಹಣವನ್ನು ಸಂಪಾದನೆ ಮಾಡುತ್ತಾನೆ, ಜನರ ಗೌರವವನ್ನು ಸಂಪಾದನೆ ಮಾಡ್ತಾನೆ, ಎಲ್ಲರೂ ಅವರನ್ನು ಪ್ರೀತಿಸುವಂಥ ವ್ಯಕ್ತಿಯಾಗಿರುತ್ತಾರೆ. ಇನ್ನು ಎರಡನೇ ಮಂಗಳ ಅಂದರೆ ಇದು ನೋಡಿ, ಎರಡನೇ ಮಂಗಳ ಇದು. ಈ ಮಂಗಳದಿಂದ ಹೀಗೆ ರೇಖೆಗಳು ಅಡ್ಡವಾಗಿದ್ದರೆ, ಹೀಗೆ ರೇಖೆಗಳು ಬಂದಿದ್ದರೆ ಅವರು ಏನಾಗ್ತಾರೆ, ಇದು ಅವರ ಒಳ್ಳೆಯ ಗುಣಗಳನ್ನು ಹೆಚ್ಚಾಗಿ ತೋರಿಸುತ್ತದೆ. ಇದು ಅವರ ಗುಣಗಳನ್ನು ತೋರಿಸುತ್ತದೆ, ಹೆಚ್ಚಾಗಿ ತೋರಿಸುತ್ತದೆ. ಬಾಲ್ಯದಿಂದಲೇ ಹೀಗೆ ಇರುವರು ಬಾಲ್ಯದಿಂದಲೇ ಹಣ ಸಂಪಾದನೆ ಮಾಡುವಂತಹ ಗುಣದವರಾಗಿರುತ್ತಾರೆ. ಬಾಲ್ಯದಲ್ಲೇ ಹಣವನ್ನು ಸಂಪಾದನೆ ಮಾಡುವಂತಹ ದಾರಿಯನ್ನು ಅವರು ಹುಡುಕಿಕೊಳ್ಳುತ್ತಾರೆ. ಅವರು ತಮ್ಮ ಜೀವನದಲ್ಲಿ ತಪ್ಪುಗಳಾಗದಂತೆ ಎಚ್ಚರಿಕೆ ವಹಿಸುತ್ತಾರೆ. ಆದರೆ ತಪ್ಪುಗಳನ್ನು ಆಗದಂತೆ ಎಚ್ಚರಿಕೆ ವಹಿಸುತ್ತಾರೆ ಅಂದರೆ ತಪ್ಪುಗಳೇ ಮಾಡಲ್ಲ ಅಂತಲ್ಲ, ತಪ್ಪುಗಳು ಮಾಡಿದರೂ ಅದನ್ನು ತಿದ್ದಿಕೊಂಡು ಮುನ್ನಡೆಯುತ್ತಾರೆ. ತನ್ನಿಂದ ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆ ಕೇಳುತ್ತಾರೆ. ಅಂತಹ ಗುಣವನ್ನು ಇಂತಹ ವ್ಯಕ್ತಿಗಳು ಹೊಂದಿರುತ್ತಾರೆ. ಆದುದರಿಂದ ಅವರಿಗೆ ಹಣ, ಗೌರವ ಎಲ್ಲವೂ ಸಮಾಜದಲ್ಲಿ ಹೆಚ್ಚಾಗಿ ಬಂದು ಸೇರುವುದರಿಂದ ಅವರು ಸುಖ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ. ಅಂದರೆ ಇದೆಲ್ಲವೂ ಇದು ಚೆನ್ನಾಗಿದ್ದು ಈ ಗೆರೆಗಳೂ ಇದ್ದಾಗ ಅಂಥ ವ್ಯಕ್ತಿ ತಾಳ್ಮೆ, ಸಹನೆ ಇರುವಂಥ ವ್ಯಕ್ತಿಯಾಗಿದ್ದರೆ ಅವನು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿ ಹಣಕಾಸಿನ ವಿಷಯದಲ್ಲಿ ಸ್ವಾವಲಂಬಿಗಳಾಗಿರುತ್ತಾರೆ ಎಂಬುದರ ಸೂಚನೆ. ಅಂದರೆ ಬಾಲ್ಯದಿಂದಲೇ ಅವರು ಹಣವನ್ನು ಸಂಪಾದನೆ ಮಾಡುವಂತಹ ದಾರಿಗಳನ್ನು ಹುಡುಕಿಕೊಳ್ಳುತ್ತಾರೆ. ಇನ್ನು ಶುಕ್ರಪರ್ವದಲ್ಲಿ ಇದೇ ಥರ ಇದೆಲ್ಲ ಹೇಳಿದ್ದೀನಿ. ಈ ರೀತಿಯ ಗೆರೆಗಳಿದ್ದರೆ, ಶುಕ್ರಪರ್ವದಲ್ಲಿ ಈ ರೀತಿಯ ಗೆರೆಗಳಿದ್ದರೆ ಆ ವ್ಯಕ್ತಿಗೆ ಉತ್ತಮವಾದ ಗುಣದ ಸುಶೀಲೆಯಾದ ಸಂಗಾತಿ, ಸ್ತ್ರೀಯರಾದರೆ ಅವರಿಗೆ ಉತ್ತಮ ತನಗೆ ಗೌರವವನ್ನು ಕೊಡುವಂತಹ ಸಂಗಾತಿ ವ್ಯಕ್ತಿಯನ್ನು ಪತಿಯಾಗಿ ಪಡೆಯುತ್ತಾರೆ. ಪುರುಷರಿಗೆ ಉತ್ತಮ ಸುಶೀಲೆಯೂ ಸದ್ಗುಣಿಯೂ ಆದಂತಹ ಪತ್ನಿ ಸಿಗುತ್ತಾಳೆ. ಹೆಂಗಸಾದರೆ ಅವರಿಗೆ ಉತ್ತಮ ಗುಣದ, ತನ್ನನ್ನು ಗೌರವಿಸುವ, ತನ್ನನ್ನು ಪ್ರೀತಿಸುವ, ತನ್ನ ಎಲ್ಲ ಬೇಕು ಬೇಡಗಳನ್ನು ತಿಳಿದು ನಡೆದುಕೊಳ್ಳುವಂತಹ ಉತ್ತಮ ಗುಣಸಂಪನ್ನನಾದ ಪತಿ ಸಿಗುತ್ತಾನೆ ಎಂಬುದರ ಸೂಚನೆಯಾಗಿದೆ. ಇದು ಯಾವುದೋ ಈ ಗೆರೆಗಳು ಇದ್ದರೆ ಅಂದರೆ ಇವರಿಗೆ ಉತ್ತಮ ಸಂತಾನ ಭಾಗ್ಯವು ವಿದ್ಯಾವಂತ ಮಕ್ಕಳನ್ನು ಇವರು ಪಡೆಯುತ್ತಾರೆ. ಆದರೆ ಇವರಿಗೆ ಶತ್ರುಗಳ ಕಾಟ ಹೆಚ್ಚು, ಶತ್ರುಗಳು ಹೆಚ್ಚಿನ ಜನರಿರುತ್ತಾರೆ. ಅವರನ್ನು ಇಂತಹ ರೇಖೆಗಳಿರುವ ವ್ಯಕ್ತಿ ಪ್ರೀತಿಸಿ ಗೆಳೆಯರನ್ನಾಗಿ ಮಾಡುತ್ತಾರೆ. ಇವರಿಗೆ ಶತ್ರುವಾಗಿ ಬರುವವರೂ ಸಹ ಇವರ ಪ್ರೀತಿ ವಿಶ್ವಾಸ ಗಳಿಸಿ ಇವರನ್ನು ಗೆಳೆಯರನ್ನಾಗಿ ಮಾರ್ಪಡಿಸುವ ಶಕ್ತಿ ಇಂತಹ ವ್ಯಕ್ತಿಗಳಿಗಿರುತ್ತದೆ ಎಂಬುದು ಇದರ ಸೂಚನೆ. ಹೀಗೆ ಅಡ್ಡಗೆರೆಗಳಿದ್ದರೆ ನಾನಿಲ್ಲಿ ಹೇಳ್ತಾ ಇರೋದು ಅಭಿವೃದ್ಧಿ ಹೊಂದುವಂತಹ ವ್ಯಕ್ತಿಗಳಲ್ಲಿ ಕಂಡುಬರುವಂತಹ ಹಣಕಾಸಿನ ವಿಷಯದಲ್ಲಿ ಅಥವಾ ಸಾಮಾಜಿಕವಾದ ವಿಷಯದಲ್ಲಿ ಇವರೆಲ್ಲರೂ
ಉತ್ತಮವಾದಂತಹ ಗುಣಸಂಪನ್ನರಾಗಿ ಹೆಚ್ಚಿನ ಸುಖವನ್ನು ಅನುಭವಿಸುವ ವ್ಯಕ್ತಿಗಳಾಗಿರುತ್ತಾರೆ ಎಂಬುದು ಇದರ ಸೂಚನೆ. ಈಗ ನಾವು ಗುರುಪರ್ವದಲ್ಲಿ 3 ಗೆರೆಗಳು, ಬುಧಪರ್ವದಲ್ಲಿ ಮರ್ಕ್ಯುರಿಯಲ್ಲಿ 3 ಲೈನ್ಗಳು, ಅದು ಅವರ ವ್ಯವಹಾರ ಜ್ಞಾನವನ್ನು ತಿಳಿಸುತ್ತದೆ. ಇದು ಅವರ ವ್ಯವಹಾರ ಜ್ಞಾನವನ್ನು ತಿಳಿಸುತ್ತದೆ. ಕಲೆ ಸಾಹಿತ್ಯದಲ್ಲಿಯೂ ಅವರಿಗಿರುವ ಆಸಕ್ತಿಯನ್ನು ಆ ಮೂಲಕ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲು ಶಕ್ತಿವಂತರಾಗುತ್ತಾರೆ ಎಂಬುದನ್ನು ಸೂಚಿಸುತ್ತದೆ. ಅಂದರೆ ಇವರೆಲ್ಲರೂ ಉತ್ತಮವಾದ ಗುಣದವರು, ಗುಣಸಂಪನ್ನರು, ಹಣಕಾಸಿನ ವಿಷಯದಲ್ಲಿ ಉತ್ತಮವಾದಂತಹ ಹಣ ಸಂಪಾದನೆಯನ್ನು ಮಾಡುವಂಥ ವ್ಯಕ್ತಿಗಳಾಗಿರುವಂತೆ ತಿಳಿಯಬಹುದು. ಶುಕ್ರಪರ್ವದಲ್ಲಿ ಈ ರೇಖೆಗಳು ಕವಲೊಡೆದಿದ್ದರೆ, ಶುಕ್ರದಲ್ಲಿ ಕವಲೊಡೆದಿದ್ದರೆ ಅದು ಅವರ ಕಮ್ಯುನಿಕೇಷನ್ನು ತೋರಿಸುತ್ತದೆ. ಮಾತಿನಿಂದ ಅವರು ಎಂತಹ ವ್ಯವಹಾರವನ್ನಾದರೂ ಮಾಡಬಹುದು. ಈ ರೇಖೆಗಳು ಹೀಗಿದ್ದು ಇದು ಹೀಗೆ ಕವಲೊಡೆದಿದ್ದರೆ ಅವರ ಕಮ್ಯುನಿಕೇಷನ್ ಸ್ಕಿಲ್ ಉತ್ತಮವಾಗಿದೆ. ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಮಾತಿನಿಂದ ಜನರನ್ನು ಸೆಳೆಯಬಲ್ಲ ಶಕ್ತಿ ಅವರಿಗಿರುತ್ತದೆ. ಅವರ ಮಾತುಗಳು ಆಕರ್ಷಣವಾಗಿರುತ್ತದೆ. ಅವರು ವಾಗ್ಮಿಯಾಗಿರುತ್ತಾರೆ. ಇದರಿಂದಾಗಿ ಅವರು ಜನರ ಪ್ರೀತಿ ವಿಶ್ವಾಸ ಗಳಿಸುವುದರೊಂದಿಗೆ ಹೆಚ್ಚಿನ ಹಣಕಾಸನ್ನು ಸಂಪಾದನೆ ಮಾಡಿ, ಹೆಚ್ಚಿನ ಆಸ್ತಿಗಳನ್ನು ಸಂಪಾದನೆ ಮಾಡಿ, ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿ ಬದುಕುವಂತಹ ಸೂಚನೆ ಇದಾಗಿದೆ ಎಂಬುದು ಇದರ ಸೂಚನೆ. ಇನ್ನು ಶನಿಪರ್ವದಲ್ಲಿ ಇರುವಂತಹ ಈ ಗೆರೆ ಎರಡಾಗಿ ಸೀಳಿದ್ದರೆ, ಎರಡಾಗಿದ್ದರೆ ಶನಿಪರ್ವದಲ್ಲಿ ಭಾಗ್ಯರೇಖೆ ಎರಡಾಗಿ ಬೆಳೆದಿರುವ ಭಾಗ್ಯರೇಖೆ ಅವರ ಯಶಸ್ಸಿನ ವೇಗವನ್ನು ಹೆಚ್ಚಿಸುತ್ತದೆ. ಅವರಿಗೆ ಹೆಚ್ಚು ವಯಸ್ಸಾದಂತೆ ಅವರಲ್ಲಿರುವಂಥ ಯಶಸ್ಸು, ಅಭಿವೃದ್ಧಿ ದ್ವಿಗುಣಗೊಳ್ಳುವಂತಹ ಸೂಚನೆ. ಅವರ ಜೀವನದಲ್ಲಿ ಅವರು ಅಂದುಕೊಂಡಿರದ ರೀತಿಯಲ್ಲಿ ಅವರ ಜೀವನ ಹೆಚ್ಚು ಅಭಿವೃದ್ಧಿ ಪಥದತ್ತ ಸಾಗುತ್ತದೆ. ಅವರು ಮುಪ್ಪಿನಲ್ಲಿ ಸಂತೋಷವಾದ ಜೀವನವನ್ನು ನಡೆಸುತ್ತಾರೆ ಎಂಬುದರ ಸೂಚನೆ. ಇಂತಹ ಶನಿಪರ್ವ ತಗ್ಗಾಗಿದ್ದರೂ ಸಹ ಇಂತಹ ರೇಖೆ ಇದ್ದರೆ ತಗ್ಗಾಗಿರುವುದರಿಂದ ದೋಷಫಲವೂ ಇಲ್ಲ, ಅವರಿಗೆ ಉತ್ತಮವಾದ ಒಳ್ಳೆಯದನ್ನೇ ಮಾಡುತ್ತದೆ ಎಂಬುದು ಈ ಸೂಚನೆ. ಇದು ತಗ್ಗಾಗಿದ್ದರೂ, ಈ ಶನಿಪರ್ವ ತಗ್ಗಾಗಿದ್ದರೂ ಸಹ ಅದರ ದೋಷಫಲ ಅವರಿಗೆ ತಗಲುವುದಿಲ್ಲ. ಆದುದರಿಂದ ಹೀಗಿದ್ದವರು ಅವರ ಜೀವನದಲ್ಲಿ ಅಭಿವೃದ್ಧಿ ಹೊಂದಿ ಸುಖ ಜೀವನ ನಡೆಸುತ್ತಾರೆ. ಈ ಹೃದಯ ರೇಖೆ ವಿದ್ಯಾರೇಖೆಯ ಮಧ್ಯೆ, ಈಗ ಹೃದಯ ರೇಖೆ ಹೀಗೆ ಹೃದಯ ರೇಖೆ ಇದು ಜ್ಞಾನ ರೇಖೆಗಳ ಮಧ್ಯೆ ಇಂಟು ಚಿಹ್ನೆ ಇದ್ದರೆ ಅವರು ತಮ್ಮ 25ನೇ ವಯಸ್ಸಿನಲ್ಲಿ ಹೆಚ್ಚಿನ ಧನ ಸಂಪಾದನೆ ಮಾಡುವುದರೊಂದಿಗೆ ಗೌರವವನ್ನು ಪಡೆಯುತ್ತಾರೆ. ಅಂದರೆ ಇವರು ಚಿಕ್ಕ ವಯಸ್ಸಿನಲ್ಲಿಯೇ ಹಣವನ್ನು ಸಂಪಾದನೆ ಮಾಡುವುದರೊಂದಿಗೆ ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತಾರೆ ಎಂಬುದರ ಸೂಚನೆಯಾಗಿದೆ. ಈ ರೇಖೆ ಇದ್ದು ಇಲ್ಲಿ ಸಹ ಈ ರೀತಿಯ ಗೆರೆಗಳಿದ್ದಾಗ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಹಣವನ್ನು ಸಂಪಾದನೆ ಮಾಡುವುದರೊಂದಿಗೆ ಅವರು ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತಾರೆ. ಚಂದ್ರಪರ್ವ ಹಸ್ತ ಹೀಗೆ ದುಂಡಾಗಿದ್ದರೆ, ಒಟ್ಟಾರೆ ಈ ರೇಖೆ, ಈ ಹಸ್ತ ದುಂಡಾಗಿರುವುದು, ಈ ಹಸ್ತವನ್ನು ನಾವು ಇಲ್ಲಿಂದ ಇಲ್ಲಿಗೆ ದುಂಡಾಗಿರುವಂಥ ಹಸ್ತವಿದ್ದು, ಚಂದ್ರಪರ್ವದ ಬದಿಯ ಹಸ್ತ ಹೀಗೆ ಅದು ಇಲ್ಲಿ ದುಂಡಾಗಿರುವಂತೆ, ಅಂದರೆ ಉರುಟಾಗಿರುವಂತೆ ಕಾಣುವಂತಹ ಚಂದ್ರಪರ್ವ ಅವರು ವಿದೇಶಕ್ಕೆ ಹೋಗುವ, ಅಲ್ಲಿ ವಿದೇಶದಿಂದ ಹಣ ದುಡಿದು ತರುವ, ಅಥವಾ ಭಾರತದಲ್ಲೇ ಇದ್ದು ವಿದೇಶದಿಂದ ಹಣವನ್ನು ದುಡಿದು ತರುವಂತಹ ಕೆಲಸ ಮಾಡುತ್ತಾರೆ. ಹಾಗೆ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ.
ಹಾಗೆ ಬೆರಳುಗಳಲ್ಲಿ ಉದ್ದನೆಯ ಗೆರೆಗಳಿದ್ದರೆ, ಅದು ಹೇಳಿದ್ದೀನಿ ಇದಕ್ಕೆ ಮೊದಲೇ, ಉದ್ದನೆಯ ಗೆರೆ ಹೀಗೆ ಇಲ್ಲಿವರೆಗೂ ಉದ್ದನೆಯ ಗೆರೆಗಳಿದ್ದರೆ, ಉದ್ದನೆಯ ಬೆರಳುಗಳಲ್ಲಿ ಉದ್ದನೆಯ ಗೆರೆಗಳಿದ್ದರೆ ಅವರು ಉತ್ತಮ ಸ್ಥಿತಿಗತಿಯನ್ನು ಸೂಚಿಸುತ್ತದೆ. ಅವರ ಜೀವನವು ಬರುತ್ತಾ ಅವರು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ, ಉತ್ತಮ ಗೌರವ ಸ್ಥಾನಮಾನಗಳನ್ನು ಪಡೆಯುತ್ತಾರೆ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಬರುವ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯ ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ, ಸಂತೋಷವನ್ನು ಅನುಭವಿಸಲು ಸಾಧ್ಯ. ಹೆಚ್ಚಿನ ಜನರು ತಮಗೆ ಭವಿಷ್ಯ ತಿಳಿಬೇಕೆಂಬ ಒಂದು ಸಂದೇಹ, ಯಾವ ರೀತಿ ನಾನು ಭವಿಷ್ಯ ತಿಳಿಬೇಕು ಎಂಬಂಥ ವಿಷಯಗಳನ್ನು ಕೇಳಿ ನಮಗೆ ಫೋನ್ ಮಾಡ್ತಾ ಇರ್ತಾರೆ. ಅವರಿಗೆಲ್ಲರಿಗೂ ಗೊತ್ತಾಗಲು ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ, ಹಿಂಗೆ ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನೀವು ನಿಮ್ಮ ಜೀವನಕ್ಕೆ ಏನೇನು ಬದಲಾವಣೆ ಮಾಡಿಕೊಳ್ಳಬೇಕು ಎಂಬುದನ್ನು ಮಾಡಿಕೊಂಡು ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ಅಭಿವೃದ್ಧಿಯಾಗುತ್ತೀರಿ, ಜೀವನ ಸುಖಕರವನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಆಸಕ್ತಿ, ನಿಮ್ಮ ಭವಿಷ್ಯ ತಿಳಿಯಲು ಆಸಕ್ತಿ ಇದ್ದವರು ಈ ಕೂಡಲೇ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.